ಇವತ್ತು RCB ವರ್ಸಸ್ ಮುಂಬೈ ಇಂಡಿಯನ್ಸ್ ನಡುವೆ ಒಂದು ರೋಚಕ ಹಣಾಹಣಿ ಆರಂಭವಾಗುತ್ತೆ. ಈಗಾಗಲೇ ಟಾಸ್ ಗೆದ್ದಿರುವಂತಹ ಮುಂಬೈ ಇಂಡಿಯನ್ಸ್ ಬೌಲಿಂಗ್ ಅನ್ನ ಆಯ್ಕೆ ಮಾಡಿಕೊಂಡಿರುವ ಬಗ್ಗೆ ಮಾಹಿತಿ ಲಭ್ಯ ಆಗ್ತಾ ಇದೆ. ಇನ್ನು ಈ ತಂಡಗಳಿಗೂ ಕೂಡ ಇವತ್ತು ಗೆಲ್ಲಲೇಬೇಕಾದ ಅನಿವಾರ್ಯತೆ ಎದುರಾಗಿದೆ. ಇನ್ನು RCB 3 ಪಂದ್ಯಗಳನ್ನು ಆಡಿದೆ, 2 ಪಂದ್ಯಗಳನ್ನು ಗೆದ್ದು ಬೀಗಿದೆ. ಇದರಲ್ಲಿ 1 ಪಂದ್ಯವನ್ನು ಸೋತಿರುವಂಥದ್ದು 3 ಪಂದ್ಯಗಳಲ್ಲಿ. ಇನ್ನು ಈ ಒಂದು ಪಂದ್ಯ ಏನಿದೆ, ಈ ಒಂದು ಪಂದ್ಯ ತುಂಬ ಪ್ರಮುಖವಾಗಿರುವಂಥದ್ದು. ಈಗಾಗಲೇ RCB 2 ಪಂದ್ಯಗಳನ್ನು ಗೆದ್ದು 1 ಪಂದ್ಯವನ್ನು ಸೋತಿರುವಂಥದ್ದು. ಇನ್ನು ಮುಂಬೈ 4 ಪಂದ್ಯಗಳನ್ನು ಆಡಿ 3 ಪಂದ್ಯಗಳನ್ನು ಸೋತು ಕೇವಲ 1 ಪಂದ್ಯವನ್ನು ಗೆದ್ದಿದೆ. ಹೀಗಾಗಿ ಈ ತಂಡಗಳಿಗೂ ಕೂಡ ಈ ಒಂದು ಪಂದ್ಯ ಗೆಲ್ಲಲೇಬೇಕಾದಂತಹ ಒಂದು ವಿಶ್ವಾಸದಲ್ಲಿ 2 ತಂಡಗಳು ಆಡ್ತಾ ಇರುವಂಥದ್ದು. ಕೊನೆಯ ಪಂದ್ಯಗಳನ್ನು 2 ತಂಡಗಳು ಸೋತಿವೆ. 4 ಮ್ಯಾಚ್ ಆಡಿದೆ ಮುಂಬೈ, ಅದರಲ್ಲಿ 3 ಮ್ಯಾಚ್ ಸೋತಿದ್ದಾರೆ, ಒಂದೇ ಒಂದು ಮ್ಯಾಚ್ ಗೆದ್ದಿರುವಂಥದ್ದು. ಇನ್ನು RCB 3 ಮ್ಯಾಚ್ ಆಡಿದ್ದಾರೆ, 2 ಪಂದ್ಯಗಳನ್ನು ಗೆದ್ದಿದ್ದಾರೆ, 1 ಮ್ಯಾಚನ್ನು ಸೋತಿರುವಂಥದ್ದು. ಅದು GT ವಿರುದ್ಧವಾಗಿ ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೀತಾ ಇರುವಂತಹ ಪಂದ್ಯದಲ್ಲಿ. ಇನ್ನು ಪಾಯಿಂಟ್ಸ್ ಟೇಬಲ್ನಲ್ಲಿ ಗಟ್ಟಿಯಾಗಿ ನಿಲ್ಲುವಂತಹ ಕಾತರವನ್ನು 2 ತಂಡಗಳು ವಹಿಸಿಕೊಂಡಿವೆ. ಬ್ಲೂ ಆ್ಯಂಡ್ ರೆಡ್ ಆರ್ಮಿ ಸೆಣಸಾಟಕ್ಕೆ ಸಾಕಷ್ಟು ನಿರೀಕ್ಷೆ ಕೂಡ ಇರುವಂಥದ್ದು. ಇವತ್ತಿನ ಪಂದ್ಯದ ಒಂದು ಪ್ರಮುಖ ವಿಶೇಷತೆಗಳನ್ನು ಹೇಳೋದಾದರೆ, ಇನ್ನು ಈ ಒಂದು ಪಂದ್ಯ ವಾಂಖೆಡೆ, ಮುಂಬೈನ ವಾಂಖೆಡೆ ಮೈದಾನದಲ್ಲಿ ಇರುವಂಥದ್ದು. ಆ್ಯಸ್ ಯೂಶುವಲ್ ಸಹಜವಾಗಿ ಹೋಮ್ ಗ್ರೌಂಡ್ ಅನ್ನೋದು ಮುಂಬೈಗೆ ಪ್ಲಸ್ ಆಗುವಂತಹ ಸಾಧ್ಯತೆ ಇರುತ್ತೆ. ಆದರೆ RCB ತುಂಬ ಸ್ಟ್ರಾಂಗಾಗಿ ಕಾಣ್ತಾ ಇರುವಂಥದ್ದು ಈ ಒಂದು ಟೂರ್ನಿಯಲ್ಲಿ. ಕಳೆದ ಒಂದು ಪಂದ್ಯದಲ್ಲಿ ಬಿಟ್ಟರೆ 2 ಪಂದ್ಯಗಳನ್ನು ತುಂಬ ಅದ್ಭುತವಾಗಿ ಆಡಿದ್ದಾರೆ. ಒಂದು ಕಡೆ ಮುಂಬೈ ತುಂಬ ಆರಂಭಿಕ ಹಂತದಲ್ಲಿ, ನಾವು ಕಳೆದ ಎಲ್ಲ IPL ಸೀಸನ್ಗಳನ್ನು ಕೂಡ ನೋಡ್ತಾ ಬಂದಿದ್ದೀವಿ, ಆರಂಭಿಕ ಪಂದ್ಯಗಳನ್ನು ಸೋಲ್ತಾ ಕೊನೆ ಘಳಿಗೆಯಲ್ಲಿ ಕಪ್ ಗೆಲ್ಲುವಂತಹ ಸಾಮರ್ಥ್ಯವನ್ನು ಉಳಿಸ್ಕೊಂಡು ಬಂದಿರುವಂತಹ ಟೀಮ್ ಅಂದರೆ ಅದು ಮುಂಬೈ ಇಂಡಿಯನ್ಸ್. ಹೀಗಾಗಿ ಮುಂಬೈಯನ್ನು ಯಾವುದೇ ರೀತಿಯಲ್ಲೂ ಕೂಡ ಅಲ್ಲಗಳೆಯುವಂತಿಲ್ಲ, ಪುಟಿದೇಳುವಂತಹ ಸಾಮರ್ಥ್ಯವನ್ನು ಹೊಂದಿರುವಂತಹ ತಂಡ ಅದು. ಯಾಕಂತಂದರೆ ಘಟಾನುಘಟಿ ಆಟಗಾರರಿರುವಂಥದ್ದು. ನಮ್ಮ ಕಡೆ ರಜತ್ ಪಾಟಿದಾರ್, ಜಿತೇಶ್ ಶರ್ಮಾ, ಫಿಲ್ ಸಾಲ್ಟು, ವಿರಾಟ್ ಕೊಹ್ಲಿ, ಪಡಿಕ್ಕಲ್ಲು, ಲಿವಿಂಗ್ಸ್ಟೋನು, ಕೃಣಾಲ್ ಪಾಂಡ್ಯ, ಟಿಮ್ ಡೇವಿಡ್, ಭುವನೇಶ್ವರ್, ಹೆಜಲ್ವುಡ್, ಯಶ್ ದಯಾಳ್, ರಸಿಕ್ ಸಲಾಮು, ಸುಯೇಶ್ ಶರ್ಮಾ, ಈ ರೀತಿಯಾದಂಥ ಆಟಗಾರರಿದ್ದಾರೆ. ಅವ್ರ ಕಡೆ ನೋಡೋದಾದರೆ ರಿಕಲ್ಟನ್ನು, ಹಾರ್ದಿಕ್ ಪಾಂಡ್ಯ, ವಿಲ್ ಜಾಕ್ಸು, ನಮನ್ ಧೀರು, ಸೂರ್ಯಕುಮಾರ್ ಯಾದವ್, ತಿಲಕ್ ವರ್ಮಾ, ಸ್ಯಾಂಟ್ನರ್, ರಾಜ್ ಭಾವ, ಅದೇ ರೀತಿಯಾಗಿ ದೀಪಕ್ ಚಹಾರ್, ಅಶ್ವಿನಿ ಕುಮಾರ್, ವಿಘ್ನೇಶ್ ಮತ್ತು ಇವತ್ತು ಬೂಮ್ರಾ ಅವರು ಕಣಕ್ಕಿಳಿಯುವಂತಹ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಹೀಗಾಗಿ ಮುಂಬೈಗೆ ಆನೆ ಬಲ ಬಂದಿದೆ. ಯಾಕಂತಂದರೆ ಸ್ಕ್ವಾಡನ್ನು ಕೂಡ ನಾವು ಗಮನಿಸಬೇಕಾಗುತ್ತೆ. ಇನ್ನು ಕಂಪ್ಲೀಟಾಗಿ ಆಡುವಂತಹ ತಂಡ, ಈಗ ಪ್ಲೇಯಿಂಗ್ ಎಕ್ಸೈ ಕೂಡ ಬಂದಿದೆ. ಇವತ್ತು ಜಸ್ಪ್ರೀತ್ ಬೂಮ್ರಾ ಆಡ್ತಾ ಇದ್ದಾರೆ ಮುಂಬೈ ಪರವಾಗಿ. ನಾನು ಆವಾಗಲೇ ಹೇಳ್ತಾ ಇದ್ದೆ ಕೆಲ ಕ್ಷಣಗಳ ಹಿಂದೆ, ಜಸ್ಪ್ರೀತ್ ಬೂಮ್ರಾ ಅವರು ಅಖಾಡಕ್ಕಿಳಿದ್ರು ಅಂತಂದರೆ ಯಾವ ಟೈಮಲ್ಲಿ ಬೇಕಾದ್ರೂ ಕೂಡ ಪಂದ್ಯವನ್ನು ಬದಲಾಯಿಸಬಲ್ಲಂತಹ ಚಾಲಾಕಿ ಬಾಲರ್, ವಿಶ್ವಶ್ರೇಷ್ಠ ಬೌಲರ್ ಕೂಡ ಹೌದು. ಹೀಗಾಗಿ ಮುಂಬೈಗೆ ಸಾಕಷ್ಟು ಪ್ಲಸ್ ಆಗುವಂತಹ ಸಾಧ್ಯತೆ ಇರುತ್ತಿವತ್ತು. ಮುಂಬೈ ನಿಜವಾಗಲೂ ಕೂಡ 3 ಪಂದ್ಯಗಳನ್ನು ಸೋತಿರುವಂಥದ್ದು. ಅದು ಬೌಲಿಂಗ್ ಡಿಪಾರ್ಟ್ಮೆಂಟ್ ವೀಕ್ನೆಸ್ಸು, ಬ್ಯಾಟಿಂಗ್ ಡಿಪಾರ್ಟ್ಮೆಂಟ್ ವೀಕ್ನೆಸ್ಸು, ಎಲ್ಲದರಿಂದಲೂ ಕೂಡ ಹೌದು. ಆದರೆ ಇವತ್ತು ಏನಾದ್ರೂ ಕೂಡ ಬೂಮ್ರಾ ಮ್ಯಾಜಿಕ್ ಮಾಡಿದ್ರು ಅಂತಂದರೆ RCBಗೆ ನಿಜವಾಗಲೂ ಕೂಡ ಕಂಟಕ ಎದುರಾಗುತ್ತೆ. ಇವತ್ತಿನ ಪಂದ್ಯವನ್ನು ಕಾದು ನೋಡೋಣ. ಇನ್ನು ಆ್ಯಸ್ ಯೂಶುವಲ್ ಮುಂಬೈ ಇಂಡಿಯನ್ಸ್ ಅದೇ ತಂಡವನ್ನು ಉಳಿಸ್ಕೊಂಡಿದೆ. ಇನ್ನು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಕೂಡ ಅದೇ ತಂಡವನ್ನು ಉಳಿಸ್ಕೊಂಡು ಆಡ್ತಾ ಇರುವಂಥದ್ದು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53,
ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.